ಶ್ರೀ ಗುರುಭ್ಯೋ ನಮಃ. ಶ್ರೀರಾಮ ದೇವರನ್ನ ಹೃದಯದಲ್ಲಿ ಸ್ಥಾಪಿಸಿಕೊಳ್ಳುತ್ತಾ ಪೂಜ್ಯ ಮಾತಾಜಿಯವರಾಗಿರ್ತಕ್ಕಂಥ ರಾಜೇಶ್ವರಕ್ಕನವರ ಆಧಾರ ಬಿಂದುಗಳಿಗೆ ವಂದಿಸುತ್ತಾ ಪೂಜ್ಯ ಶ್ರೀ ಶ್ರೀ ಬ್ರಹ್ಮಾನಂದ ಭಾರತಿ ಸ್ವಾಮೀಜಿಯವರ ಆಧಾರ ಬಿಂದುಗಳಿಗೆ ವಂದಿಸುತ್ತಾ ಆತ್ಮೀಯ ಸಾಧಕಿಯರೇ, ನಾವು ಭಗವದ್ಗೀತೆ 18 ಅಧ್ಯಾಯಗಳಲ್ಲಿ ಒಂದೊಂದು ಅಧ್ಯಾಯದ ಪೂರ್ಣ ಸಾರವನ್ನ ಚಿಂತನೆ ಮಾಡ್ತಾ ಬಂದಿದ್ದೀವಿ. ಈ ದಿನ 6ನೇ ಅಧ್ಯಾಯ, ಷಷ್ಠೋಧ್ಯಾಯ, ಆತ್ಮ ಸಂಯಮ ಯೋಗ. ಇದರ ಬಗ್ಗೆ ಗುರುಗಳು ಏನ್ ನುಡಿಸ್ತಾರೋ ಅದನ್ನ ನಾವು ಚಿಂತನೆ ಮಾಡೋಣ. ಇಲ್ಲಿ ಮುಖ್ಯವಾಗಿ ಏನು ಆತ್ಮ ಸಂಯಮ ಅಂತ ಹೇಳಿದರೆ, ಆತ್ಮ ಹೇಗೆ ಸಂಯಮವಾಗಬೇಕು, ಈ ಶರೀರ ಭಾವ ಬಿಟ್ಟು ಆತ್ಮದ ಒಳಗೆ ಪರಮಾತ್ಮನ ಜೊತೆ, ನನ್ನ ಆತ್ಮ ಮತ್ತು ಪರಮಾತ್ಮನ ಜೊತೆ ಹೇಗೆ ಸಂಯಮವಾಗಬೇಕು, ಈ ಸಂಯಮ ಆಗಬೇಕಾದ್ರೆ ಧ್ಯಾನ ಸಾಧನೆ ಹೇಗ್ ಮಾಡ್ಬೇಕು, ಇದಕ್ಕೆ ಧ್ಯಾನ ಯೋಗ ಅಂತಾನು ಹೇಳ್ತೀವಿ, ಆತ್ಮ ಸಂಯಮ ಯೋಗ ಅಂತಾನು ಹೇಳ್ತೀವಿ. ಇಲ್ಲಿ ಸಾಧನೆಗೆ ಇನ್ನು ಅನೇಕ ಹೆಸರುಗಳು ಹೇಳ್ತಾರೆ. ಇದನ್ನ ಸಾಧನ ಯೋಗ ಅಂತ ಹೇಳ್ತಾರೆ, ಅಭ್ಯಾಸ ಯೋಗ ಅಂತಾರೆ, ಸಮಾಧಿ ಯೋಗ ಅಂತಾರೆ, ಆಧ್ಯಾತ್ಮ ಯೋಗ ಅಂತಾರೆ, ಆತ್ಮ ಯೋಗ ಅಂತಾರೆ, ಸಂಯಮ ಯೋಗ ಅಂತ ಸ್ವರೂಪ, ಹೀಗೆ ಅನೇಕ ಪರ್ಯಾಯ ಹೆಸರುಗಳನ್ನ ಇದಕ್ಕೆ ಹೇಳ್ತಾರೆ. ಒಟ್ಟಿನಲ್ಲಿ ಹೆಚ್ಚಾಗಿ ಪ್ರಚಲಿತದಲ್ಲಿರ್ತಕ್ಕಂಥದ್ದು ಆತ್ಮ ಸಂಯಮ ಯೋಗ ಅಂತಕ್ಕಂಥದ್ದೇ. ಇಲ್ಲಿ ಅಂತಃಕರಣದ ಸಂಯಮವನ್ನೇ ಈ ಅಧ್ಯಾಯದಲ್ಲಿ ಹೆಚ್ಚಾಗಿ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಈ ಅಧ್ಯಾಯದಲ್ಲಿ 5ನೇ ಅಧ್ಯಾಯದಿಂದ 27-28 ಶ್ಲೋಕಗಳಲ್ಲಿ ಬಿತ್ತಿದ ಧ್ಯಾನ ಯೋಗವೇ ಬೀಜವಾಗಿರತಕ್ಕಂಥದ್ದು. ಆ ಬೀಜವೇ ಜ್ಞಾನಕ್ಕೆ ಕರ್ಮವು, ಬಹಿರಂಗ ಸಾಧನವೂ ಆಯ್ತು. ಈಗ ಈ ಅಧ್ಯಾಯದಲ್ಲಿ ಧ್ಯಾನವು ಅಂತರಂಗದ ಸಾಧನ. ಈ ಅಂತರಂಗದ ಸಾಧನೆನ ಹೇಗೆ ಮಾಡಬೇಕು, ನಮ್ಮ ಅಂತಃಕರಣ ಅಂದ್ರೆ ಏನೋ, ಅಂತರಂಗದ ಸಾಧನೆ ಅಂದ್ರೆ ಏನೋ, ಅಲ್ಲಿ ಹೇಗೆ ಧ್ಯಾನವನ್ನ ಮಾಡಬೇಕು, ಈ ಧ್ಯಾನಕ್ಕೆ ನಾವು ಶ್ರವಣ ಮನನ ನಿಧಿಧ್ಯಾಸ ಅಂತೀವಲ್ಲ, ಆ ನಿಧಿಧ್ಯಾಸವೇ ಧ್ಯಾನವಾಗಿರತಕ್ಕಂಥದ್ದು. ಅಂತಃಕರಣದಲ್ಲಿರತಕ್ಕಂತಹ ವಿಪರೀತ ಬುದ್ಧಿ, ನಮ್ಗೆ ತುಂಬಾ ವಿಪರೀತ ಬುದ್ಧಿ ಜಾಸ್ತಿ ಇದೆ, ಆ ವಿಪರೀತ ಬುದ್ಧಿ ನಿವಾರಣೆ ಮಾಡೋದಕ್ಕೋಸ್ಕರ ಈ ಅಧ್ಯಾಯವು ಪ್ರಾರಂಭ ಮಾಡ್ಕೊಂಡಿದ್ದಾರೆ. ಇಲ್ಲಿ 1ರಿಂದ 9ನೇ ಶ್ಲೋಕದವರೆಗೆ ತನ್ನನ್ನ ತಾನು ಉದ್ಧಾರ ಮಾಡಿಕೊಳ್ಳುವ ವಿಷಯದ ಬಗ್ಗೆ ತಿಳಿಸ್ತಾರೆ. 10ನೇ ಶ್ಲೋಕದಿಂದ 17ನೇ ಶ್ಲೋಕದವರೆಗೂ ಜ್ಞಾನಕ್ಕೆ ಮುಖ್ಯವಾಗಿ ಬೇಕಾದ ಅಂತಃಕರಣದ ಶುದ್ಧಿ, ಅದಕ್ಕಾಗಿ ಧ್ಯಾನದ ವಿಧಾನಗಳನ್ನ ತಿಳಿಸ್ಕೊಡ್ತಾ ಇದ್ದಾರೆ. 18ರಿಂದ 26ನೇ ಶ್ಲೋಕದವರೆಗೂ ಸಹ ಯೋಗದ ಫಲ ಹೇಗಿದೆ, ಈ ಧ್ಯಾನವನ್ನ ಮಾಡೋದ್ರಿಂದ ಆ ಯೋಗದ ಫಲ ಹೇಗೆ ನಮ್ಗೆ ದೊರಕ್ತದೆ ಅಂತ ಹೇಳ್ತಾ ಇದ್ದಾರೆ. 33ರಿಂದ 36ರವರೆಗೆ ಅರ್ಜುನನ ಮನಸ್ಸಿನ ಚಂಚಲತೆ ಎಲ್ರಿಗೂ ಇರತಕ್ಕಂಥದ್ದೇ, ಆ ಚಂಚಲತೆ ನಿವಾರಣೆ ಜೊತೆಗೆ ಪ್ರಶ್ನೆಗೆ ಭಗವಂತ ಉತ್ತರವನ್ನ ಕೊಡ್ತಾ ಹೋಗ್ತಾನೆ. 37ರಿಂದ 45ರವರೆಗೆ ಕರ್ಮ ಸನ್ಯಾಸ ಮಾಡಿದ್ದರಿಂದ ಕರ್ಮಫಲ ದೊರಕ್ತು. ನಾವು ಈಗ ಚಿಂತನೆ ಮಾಡಿದೀವಿ ಹಿಂದಿನ ಅಧ್ಯಾಯದಲ್ಲಿ ಕರ್ಮ ಸನ್ಯಾಸ ಯೋಗನ. ಅದ್ ಮಾಡೋದ್ರಿಂದ ಕರ್ಮಫಲ ದೊರಕದೆ ಜ್ಞಾನ ನಿಷ್ಠೆಯಲ್ಲಿಯೂ ಪರಿಪೂರ್ಣವಾಗದೆ ಮರಣ ಸನ್ನಿಹಿತವಾದಾಗ ಭ್ರಮೆ ಪಟ್ಟು ಎಲ್ಲವನ್ನ ಮರ್ತ್ ಬಿಡ್ತಾನಲ್ಲ. ಈ ಸ್ಥಿತಿ ಹೇಗಿದೆ, ಈ ಸ್ಥಿತಿ ಬಗ್ಗೆ ನನಗೆ ತಿಳಿಸಿತ್ತ ಮತ್ತೆ ಅರ್ಜುನ ಪ್ರಶ್ನೆಯನ್ನು ಮಾಡಿದ್ದಾನೆ, ಅದ್ರ ಬಗ್ಗೆನೂ ತಿಳಿಸ್ಕೊಡ್ತಾರೆ. 46ರಿಂದ 47ರವರೆಗೆ ಈ ಫಲಶ್ರುತಿಯನ್ನ ಹೇಳಲ್ಪಟ್ಟಿದೆ. ಈ ರೀತಿಯಾಗಿ ಈ 6ನೇ ಅಧ್ಯಾಯದಲ್ಲಿ ಪೂರ್ಣ ಚಿಂತನೆಯನ್ನ ಮಾಡಿದ್ದಾರೆ. ಮಾಡೋಣ, ನಾವು ಚಿಂತನೆ ಏನು ತಿಳಿಸ್ಕೊಟ್ಟಿದ್ದಾರೆ ಭಗವಂತ, ಗುರುಗಳು ಏನ್ ನುಡಿಸ್ತಾರೆ ಅದು ನೋಡೋಣ. ನಮಗೆ ಗೊತ್ತೇ ಇದೆ ಭಗವದ್ಗೀತೆ ಅಂದ್ರೆ ಏನು, ಮನಸ್ಸಿನ ಪೂರ್ತಿ ವಿಶ್ಲೇಷಣೆಯೇ ಭಗವದ್ಗೀತೆ. ಅಕ್ಬರ್ಡ್ ಗ್ರಂಥಾಲಯದಲ್ಲಿ ಹೇಳ್ತಾರೆ ಏನು ಅಂದ್ರೆ, ಎಲ್ಲಾ ಭಾಷೆಗಳಲ್ಲೂ ಇರುವ ಗ್ರಂಥ ಭಗವದ್ಗೀತೆ. ಭಗವದ್ಗೀತೆ ಒಂದು ಮಾತ್ರವೇ ಎಲ್ಲಾ ಭಾಷೆಗಳಲ್ಲೂ ದೊರೆತಿದೆ, ಇಂಥ ಭಾಷೆಯಲ್ಲಿ ಇಲ್ಲ ಅನ್ನೋ ಹಾಗಿಲ್ಲ. ಯಾಕೆ, ನಮ್ಮ ಹಿಂದೂ ಸನಾತನ ಧರ್ಮದ ಪವಿತ್ರವಾಗಿರ್ತಕ್ಕಂಥ ಗ್ರಂಥ ಆಗಿರೋದ್ರಿಂದ. ಇಲ್ಲಿ ಏನ್ ತಿಳಿಸ್ಕೊಟ್ಟಿದ್ದಾನೆ, ಮಾನವ ಮನಸ್ಸಿನಲ್ಲಿರತಕ್ಕಂತಹ ಆಳ ಎಷ್ಟು, ಅಗಲ ಎಷ್ಟು, ಅಂತರಾಳ ಹೇಗಿದೆ, ಇವೆಲ್ಲವನ್ನ ತಿಳಿದುಕೊಂಡಿದ್ದು ಮೊದಲನೇದಾಗಿ ಯಾರು ಹೇಳ್ಬಲ್ಲಿರಾ, ಯಾರು ಅಂತ ಗೊತ್ತಾಯ್ತಲ್ವಾ? ವೇದವ್ಯಾಸರು. ಅದರ ಆಳ, ಅಗಲ, ಅಂತಃಕರಣ, ಅಂತರಾಳ ಎಲ್ಲವನ್ನ ತಿಳ್ಕೊಂಡಿದ್ದು ವೇದವ್ಯಾಸರು ಮೊದಲನೇದಾಗಿ.
ಅವ್ರೇನ್ ಹೇಳಿದ್ರು, ಅಂತಃಕರಣದಲ್ಲಿ ರಜೋಗುಣ ತುಂಬಿದೆ. ಪ್ರತಿಯೊಬ್ಬರ ಅಂತಃಕರಣದಲ್ಲಿ ಏನಾಗಿದೆ, ನಾನು ನನ್ನದು ನನ್ನಿಂದೆಂಬ ಅಹಂಕಾರ ಮಮಕಾರ ಭಾವಗಳು ತುಂಬಿ ತುಳುಕಾಡ್ತಾ ಇದೆ. ಅದಕ್ಕೋಸ್ಕರವಾಗಿ ನಾವೇನ್ ಮಾಡ್ಬೇಕು, ಸದ್ಗುಣಗಳನ್ನ ಅಳವಡಿಸಿಕೊಳ್ಳಬೇಕು. ಸದ್ಗುಣಗಳು ದಯೆ, ಕರುಣೆ, ಕ್ಷಮೆ, ಈ ಹಲವಾರು ಸದ್ಗುಣಗಳನ್ನ ನಾವು ಅಭ್ಯಾಸ ಜೀವನದಲ್ಲಿ ಪ್ರತಿಯೊಬ್ರು ಮಾಡ್ಕೊಳ್ಳೇಬೇಕು. ನೋಡಿ, ಮನುಷ್ಯ ಒಬ್ಬ ಅವನನ್ನ ಸರಿ ಮಾಡೋದಕ್ಕೆ ಇಷ್ಟೆಲ್ಲ ಸಾಧನೆ ಆಗಿದೆ ಅಂತಂದ್ರೆ, ಮನುಷ್ಯನೊಬ್ಬನನ್ನ ಸರಿ ಮಾಡೋದಕ್ಕೋಸ್ಕರ ನಮ್ಮ ಕೃಷ್ಣ ಪರಮಾತ್ಮ ದಶಾವತಾರಗಳನ್ನ ತೋರಿದನು. ರಾಮಾಯಣ, ಮಹಾಭಾರತ, ಉಪನಿಷತ್ತು, ಕೊನೆಗೆ ಭಗವದ್ಗೀತೆ, ಇವೆಲ್ಲವೂ ಸಹ ಬಂತು. ಇವೆಲ್ಲ ಯಾರಿಗೋಸ್ಕರ ಬಂತು? ಒಬ್ಬ ಮನುಷ್ಯನನ್ನ ಸರಿ ಮಾಡೋದಕ್ಕೋಸ್ಕರ ಬಂತು. ಹಾಗಾದ್ರೆ ಏನ್ ತಿಳಿಸುತ್ತೆ ಇದ್ರಲ್ಲಿ ಅಂತಂದ್ರೆ, ನಮ್ಮ ಮನಸ್ಸಿನ ಕತೆ, ನಮ್ಮ ಮನಸ್ಸಿನ ಒಳಗಿರ್ತಕ್ಕಂತಹ ಕತೆ ಯಾವುದು, ಏನು ಇದೆ ನಮ್ಮೊಳಗೆ, ಮನಸ್ಸಿನ ಒಳಗೆ ಅಂತಕ್ಕಂಥದನ್ನ ಪೂರ್ಣವಾಗಿ ನಮ್ಗೆ ತಿಳಿಸ್ತಾ ಬರ್ತದೆ. ದೇವದಾನವರ ರಣರಂಗವೇ ಹೃದಯ. ಸದ್ಗುಣಗಳನ್ನ ಬೆಳೆಸಿಕೊಳ್ಳುವ ಅವಕಾಶ ನಮ್ಗೆ ಸಿಕ್ಕಿದೆ ಅಂತಕ್ಕಂಥದ್ದೇ ಇದು ಪುಣ್ಯವಂತ. ಯಾಕೆಂದ್ರೆ ದೇವದಾನವರ ರಣರಂಗವೇ ಈ ಹೃದಯ ಇರ್ತಕ್ಕಂಥದ್ದು. ಇಲ್ಲಿ ಸದ್ಗುಣಗಳನ್ನ ಬೆಳೆಸಿಕೊಳ್ಳುವ ಅವಕಾಶ ನಮ್ಗೆ ಸಿಕ್ಕಿದೆ. ಇದನ್ನ ನಾವು ಚೆನ್ನಾಗಿ ಸಾಧನೆಯನ್ನ ಮಾಡಬೇಕು. ಅದಕ್ಕೆ ಬಾಲಗಂಗಾಧರ ತಿಲಕರು ಒಂದೇ ಮಾತಿನಲ್ಲಿ ಹೇಳ್ತಾರೆ, ನಮ್ಮದು ಅಂತ ಏನೇನಿದೆಯೋ ಅದೆಲ್ಲ ಬಿಟ್ಬಿಡು ಅಂತ ಅವ್ರ ತಾಯಿಗೆ ಹೇಳ್ತಾರೆ. ನನ್ನದು ನಮ್ಮದು ಅಂತ ಏನೇನಿದೆಯೋ ಅದೆಲ್ಲ ಬಿಟ್ಬಿಡಮ್ಮ ಅಂತ ಹೇಳ್ತಾರೆ. 6 ವರ್ಷ ಅವ್ರಿಗೆ ತಿಲಕರವ್ರು ಈ ಮಾತನ್ನ ಹೇಳಿದಾಗ, ಅವರು ಪ್ರಾರ್ಥನೆ, ಭಜನೆ, ಧ್ಯಾನ, ಪರಮಾತ್ಮನಿಗೆ ಪರಮಾತ್ಮನ ಕೃಪೆಯಿಂದಲೇ ಎಲ್ಲಾ ನಡೀತಿದೆ ನಾ ಭಾವನೆ ಇಟ್ಕೊಂಡು ಅಲ್ಲಿಂದಲೇ ಅವರು ಸಾಧನೆಯನ್ನ ಪ್ರಾರಂಭ ಮಾಡಿದವರು ಬಾಲಗಂಗಾಧರ ತಿಲಕರವರು. ಅದಕ್ಕೆ ಹೇಳ್ತಾರೆ, ಬುದ್ಧಿಯಿಂದ ಒಳ್ಳೆಯದನ್ನೇ ಹೇಳುವುದು. ಯಾವ್ದಾಗ್ಲೂ ಬುದ್ಧಿಯಿಂದ ಯಾರು ಕೆಟ್ಟದ್ದು ಹೇಳಲ್ಲ. ಬುದ್ಧಿಯಿಂದ ಯೋಚನೆ ಮಾಡಿ ಇದು ಹೀಗ್ ಮಾಡಿದ್ರೆ ಸರೋಗುತ್ತಪ್ಪ, ಹಾಗ್ ಮಾಡು ಹೀಗ್ ಮಾಡು ಅಂತ ಹೇಳ್ತಾರೆ. ಆದ್ರಲ್ಲಿ ಏನಾಗುತ್ತೆ, ಮನಸ್ಸು ಮಾತ್ರ ಬುದ್ಧಿ ಹೇಳದನ್ನ ಕೇಳೋದಿಲ್ಲ. ಯಾಕೆ? ಆ ಮನಸ್ಸು ಏನಾಗಿದೆ ಹಾಗಾದ್ರೆ? ಕೌರವ ವಂಶ ಆಗೋಗಿದೆ. ಕೌರವ ವಂಶ ನಿಮಗ್ ಗೊತ್ತೇ ಇದೆ. ಯಾವಾಗ್ಲೂ ಸಹ ಕೆಟ್ಟದನ್ನೇ ಯೋಚನೆ ಮಾಡಿ ನಮ್ಮದಾಗಿ ರಾಜ್ಯ ಮಾಡ್ಕೋಬೇಕು, ಪಾಂಡವರ ಕೊಡ್ಬಾರ್ದು ಅನ್ನೋದ್ರಲ್ಲೇ ಕಾಲ ಕಳೆದ್ರು. ಹೀಗೆ ನಮ್ಮ ಮನಸ್ಸು ಈ ದೇಹ, ಭಾವನೆ, ಪ್ರಪಂಚದ ವ್ಯಾಮೋಹ, ಮಮಕಾರ ಇವೆಲ್ಲವನ್ನ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದೆ. ಅದಕ್ಕೆ ಕೌರವರ ವಂಶ ಮನಸ್ಸಾಗಿರ್ತಕ್ಕಂಥದ್ದು. ಇಲ್ಲಿ ಇರ್ತಕ್ಕಂಥ ಬುದ್ಧಿ ಯಾವುದು? ಅದೇ ಸನ್ಮಾರ್ಗದ ಅಂಶ. ಇದೇ ಮಹಾಭಾರತದಲ್ಲಿ 16ನೇ ಅಧ್ಯಾಯದಲ್ಲಿ 2 ಶ್ಲೋಕ ದೈವಿ ಸಂಪತ್ತು, ಇನ್ನು ಎಲ್ಲಾ ಶ್ಲೋಕಗಳು ಆಶ್ರಯ ಗುಣಗಳು ಅಂತ ತಿಳಿಸ್ಕೊಡ್ತಾ ಬಂದಿರ್ತಕ್ಕಂಥದ್ದು. ಈಗ ಧ್ಯಾನ ಯೋಗವನ್ನ ಹೇಗೆ ಮಾಡಬೇಕು ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಮೊದಲನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಅನಾಶ್ರಿತ ಕರ್ಮ ಫಲಂ ಅನಾಶ್ರಿತ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಚ ಯೋಗಿ ಚ ನ ನಿರಗ್ನಿರ್ನ ಚಾಕ್ರಿಯ. ಅಂದ್ರೆ ಶಾಸ್ತ್ರ ಎನ್ನುವುದು ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಏನು ಸನ್ಯಾಸ ಅಂದರೆ, ಹೊರ ಜಗತ್ತಿನಲ್ಲಿ ವಿಚಿತ್ರವಾದ ಯಾತ್ರೆಯಲ್ಲಿ ನಾವು ಮುಳುಗ್ಬಿಟ್ಟಿದೀವಿ. ಏರು ತಗ್ಗುಗಳ ಪ್ರಪಂಚದಲ್ಲಿ ಜೀವನ ಯಾತ್ರೆ ಏನಾಗ್ತಾ ಇದೆ, ಪ್ರತಿ ಕ್ಷಣವೂ ಹೋಗ್ತದೆ. ಅಂತಃಕರಣ ಇದೆ, ಅದನ್ನ ನೋಡ್ತಾನೆ ಇಲ್ಲ ನಾವು. ಪ್ರಾಪಂಚಿಕದ ಬಾಹ್ಯದಲ್ಲೇ ಇದ್ಬಿಟ್ಟಿದೀವಿ. ಅದಕ್ಕೆ ಮನಸ್ಸನ್ನ ಪ್ರಶಾಂತವಾಗಿ ಯಾರು ಇಟ್ಕೊಂತಾನೋ, ಕರ್ಮ ಫಲವನ್ನ ಆಶ್ರಯಿಸದೆ ಕರ್ತವ್ಯ ಕರ್ಮವನ್ನ ಯಾರು ಮಾಡ್ತಾನೋ ಅವನೇ ನಿಜವಾದ ಸನ್ಯಾಸಿ, ನಿಜವಾದ ಯೋಗಿ. ಅವನು ಕರ್ಮವನ್ನು ಬಿಟ್ಟವನು ಅಲ್ಲ, ಅಗ್ನಿ ಕಾರ್ಯವನ್ನು ಬಿಟ್ಟಿರೋದಿಲ್ಲ. ಯಾಕೆ? ಅವನ ಮನಸ್ಸನ್ನ ತಳಮಳಗೊಳಿಸದೆ ಕರ್ತವ್ಯ ಕರ್ಮಗಳನ್ನ ನಿರ್ವಹಿಸ್ತಾ ಹೋಗ್ತಾ ಇದ್ದಾನೆ. ಅದಕ್ಕೆ ಅವನನ್ನೇ ಸನ್ಯಾಸ ಯೋಗಿ ಅಂತ ಹೇಳ್ತಾ ಇದ್ದಾನೆ. ಅರ್ಜುನ ತಿಳಿಸ್ತಾ ಇದ್ದಾನೆ. ಹೊರ ಜಗತ್ತು ಜನದಂತೆ ಜಗವಿಲ್ಲ. ಹೊರ ಜಗತ್ತು ಹೇಗಿದೆ? ಜನರಂತೆ ಜಗವಿಲ್ಲ, ಜಗವಿದ್ದಂತೆ ಜನರು ಇಲ್ಲ. ಏರು ತಗ್ಗುಗಳಿಗೆ ಜಗತ್ತು ನೀನು ಅನಾಶ್ರಿತ ಕರ್ಮ ಫಲ ಮಾಡು ಅಂತ ತಿಳಿಸ್ತಾ ಇದೆ. ನನ್ನ ಮನಸ್ಸೇನಾಗಿದೆ, ಏರು ತಗ್ಗುಗಳ ಜೊತೆ ಫೈಟ್ ಮಾಡ್ತಾ ಇದೆ. ಅದಕ್ಕೆ ಅವ್ರು ಹೇಳ್ತಾ ಇದಾರೆ, ಅನಾಶ್ರಿತ ಕರ್ಮ ಫಲವನ್ನ ಮಾಡು ಅಂತ ಅನ್ಬಿಟ್ಟು. ಭೇದ ಕಾಟ ಬದುಕೆಲ್ಲ ಆದರೂ ಪ್ರಶಾಂತ ಕಳೆದುಕೊಳ್ಳದೆ ಮನೆಯಲ್ಲಿ ಮನದಲ್ಲಿ ಶಾಂತಿಯನ್ನ ನೆಲೆಸುವ ಹಾಗೆ ಮಾಡುವವನೇ ನಿಜವಾದ ಸನ್ಯಾಸಿ. ಇವನನ್ನ ಸನ್ಯಾಸಿ ಅಂತ ಹೇಳಿದರೆ ಅನಾಶ್ರಿತ ಕರ್ಮ ಫಲಂ ಅನ್ಬಿಟ್ಟು. ಎಂ ಸನ್ಯಾಸಮಿತಿ ಪ್ರಾಹುರ್ ಯೋಗಂ ತಂ ವಿಧಿ ಪಾಂಡವ. ಅಂದ್ರೆ ಪಾಂಡವ, ಸನ್ಯಾಸವೆಂದು ಯೋಗವೆಂದು ಮನಸ್ಸಿನ ಗಲಾಟೆ ದೂರವಿಟ್ಟು
ಪ್ರಶಾಂತತೆಯಿಂದ ಮುಂದೆ ಹೋಗುವುದೇ ಯೋಗವಾಗಿರ್ತಕ್ಕಂಥದ್ದು. ಮನಸ್ಸಿನ ಗಲಾಟೆ ನಮಗ್ ಗೊತ್ತಿದೆ, ಅದರಿಂದ ನಾವು ದೂರ ಹೋಗ್ಬೇಕು. ದುಃಖದ ಅಲೆಗಳಿದೆಯಲ್ಲ ನಮ್ಮಲ್ಲಿ, ಒಂದಲ್ಲ ಎರಡಲ್ಲ, ಸದಾ ಕಾಲ ದುಃಖದ ಅಲೆ ಬರ್ತಾನೆ ಇರ್ತದೆ. ಆ ದುಃಖದ ಅಲೆಯನ್ನ ತೆಗೆಯುವುದೇ ಸನ್ಯಾಸ. ಮನಸ್ಸು ಪಕ್ವವಾಗುವುದಕ್ಕೆ ನಾವೇನ್ ಹೇಳ್ತಾ ಇದೀವಿ? ಸನ್ಯಾಸ. ಸನ್ಯಾಸ ಅಂದ್ರೆ ಏನು? ಮುಖ್ಯವಾಗಿ ಮನಸ್ಸು ಪಕ್ವವಾಗ್ತಕ್ಕಂಥದ್ದು. ಕರ್ಮ ಸನ್ಯಾಸ ಯೋಗದಲ್ಲಿ ತಿಳ್ಕೊಂಡಿದೀವಿ ಹೇಗೆ ಒಳಗಡೆ ಕರ್ಮ ಸನ್ಯಾಸವನ್ನ ಮಾಡ್ಬೇಕು, ಅವನಿಗೆ ಯಾವುದನ್ನು ಅಂಟಿಕೊಳ್ಳದೆ ಹೇಗೆ ದಾಟಬೇಕು ಅನ್ನೋದು. ಈ ರೀತಿಯಲ್ಲಿ ಇಲ್ಲಿ ಧ್ಯಾನದ ಬಗ್ಗೆ ಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಅರಳಿದ ಹಾಗೆ ಹೇಳುತ್ತಾರೆ ಏನು ಅಂತಂದ್ರೆ, ಮನಸ್ಸು ಬುದ್ಧಿಯ ವಿಕಾಸ ಆಗಬೇಕು. ಪ್ರಾರಂಭದಲ್ಲಿ ಎಲ್ರಿಗೂ ಜಾಡ್ತಾ ಹೋಗುತ್ತೆ, ಒಂದೇ ಸಲಿಗೆ ಕೂತ್ಕೊಳ್ತಕ್ಕಂಥದ್ದು ಅಲ್ಲ. ಆದರೂ ಸಹ ಅನೇಕ ಪೆಟ್ಟು ಬೀಳ್ತವೆ, ಜಾಡ್ತಾ ಇರ್ತೀವಿ, ಎಡುತ್ತಾ ಇರ್ತೀವಿ. ಆದ್ರೂ ಸಹ ನಾವೇನ್ ಮಾಡ್ತೀವಿ? ಕರ್ತವ್ಯ ಕರ್ಮವನ್ನ, ಕರ್ಮ ಬಂಧನವನ್ನ ಬಿಡಿಸಿಕೊಂಡು ಯೋಗ ಸನ್ಯಾಸವನ್ನ ಮಾಡ್ಬೇಕು. ಹೇಗೆ ಅಂತಂದ್ರೆ, ಮಗು ಹುಟ್ಟುತ್ತೆ, ಹುಟ್ಟಿದಾಗ ಏನ್ ಮಾಡುತ್ತದೆ? ತಾಯಿಯನ್ನೇ ಆಶ್ರಯಿಸುತ್ತದೆ. ತಾಯಿಯೇ ತನ್ನ ಪೂರ್ಣ ಆರೈಕೆ ಮಾಡುತ್ತದೆ. ಮಗುಗೆ ಏನು ಗೊತ್ತಿಲ್ಲ, ಪ್ರಪಂಚ ಗೊತ್ತಿಲ್ಲ, ಯಾರು ಗೊತ್ತಿಲ್ಲ, ಅಮ್ಮ ಒಂದೇ ಗೊತ್ತಾಗಿರ್ತಕ್ಕಂಥದ್ದು. ಆ ಕೊನೆಗೆ ತಂದೆ ಯಾರು, ಬಂಧು ಬಳಗ ಯಾರು, ಪ್ರಪಂಚ ಎಲ್ಲವನ್ನ ತೋರ್ಸ್ಕೊಡ್ತಾರೆ ತಾಯಿ ಆಗಿರ್ತಕ್ಕಂಥವ್ರು. ಹಾಗೆ ಮಗು ಹೇಗೆ ಹುಟ್ಟುತ್ತಾ ತಾನು ತಾಯಿಯ ಆಶ್ರಯದಲ್ಲೇ ಬೆಳೆದು ನಂತರ ಸ್ವತಂತ್ರವಾಗಿ ನಾನು ನನ್ನದೆಂಬ ಭಾವದಲ್ಲಿ ಬೆಳ್ಕೊಂಡು ಹೋಗ್ಬಿಡುತ್ತೋ, ಆಗ ಗೊತ್ತಾಗುತ್ತೆ, ಓ ಇಲ್ಲಿ ನಾನು ಇದನ್ನ ಬಿಡಬೇಕು ಅನ್ನೋದು ಒಂದ್ ಸ್ವಲ್ಪ ಜ್ಞಾನ ಬಂದ್ಮೇಲೆ, ಸ್ವಲ್ಪ ಒಂದು ಹಂತಕ್ಕೆ ಬಂದಾಗ ಗೊತ್ತಾಗುತ್ತದೆ. ಅವಾಗ ಏನ್ ಮಾಡುತ್ತದೆ ಮಗು? ಜ್ಞಾನ ಬಂದ್ರೆ ನಾನು ನನ್ನದೆಂಬ ದೇಹ ಭಾವವನ್ನ ಬರ್ತದೆ. ಆಗ ತಿಳ್ಕೊಬೇಕು, ಏನು ನಾನು ನನ್ನದೆಂಬ ದೇಹ ಭಾವ ಬರ್ತಿದೆ ಅಂದ್ರೆ ಈ ದೇಹ ಯಾವ್ದ್ರಿಂದ ಆಗಿದ್ದು? ಪಂಚಭೂತಗಳಿಂದ ಆಗಿರ್ತಕ್ಕಂಥದ್ದು. ಬೆಳೆಯುತ್ತಾ ಬೆಳೆಯುತ್ತಾ ನಾನು ಅಂತ ನಾನು ಗುರುತಿಸ್ಕೊಂಡಲ್ಲ. ಹಾಗೇನೆ ನಾನು ಆತ್ಮಸ್ವರೂಪಿ. ಆತ್ಮಸ್ವರೂಪಿ ಅಂತ ನಾನು ತಿಳ್ಕೋಬೇಕು. ಈ ಒಂದು ಧ್ಯಾನದ ಸಾಧನೆಯನ್ನ ಮಾಡ್ಬೇಕು ಅನ್ನೋದು ಹೇಗೆ ಒಂದು ಮಗುಗೆ ಬೆಳೆಯುತ್ತಾ ಬೆಳೆಯುತ್ತಾ ಗೊತ್ತಾಗುತ್ತೆ. ಯಾವಾಗ? ಜ್ಞಾನ ಬಂದಾಗ ಮಾತ್ರ. ಅದಕ್ಕೆ ನಾವಲ್ಲಿ ತಿಳ್ಕೊಬೇಕಾಗಿರೋದೇನು ಅಂತಂದ್ರೆ, ಮಗು ಆನಂದದ ಸ್ವರೂಪ. ಯಾಕೆಂದ್ರೆ ಅದಕ್ಕೆ ಏನೂ ಗೊತ್ತಿಲ್ಲ, ಯಾವ ಹಠನೂ ಮಾಡೋದಿಲ್ಲ. ಹಾಗೆ ನಾವು ಇರಬೇಕು. ಮಗುಗೆ ಏನು ಗೊತ್ತಿಲ್ಲ, ತನ್ ಪಾಡಕ್ ತಾನು ಸುಮ್ನೆ ಇರುತ್ತೆ, ಯಾವ್ದಕ್ಕೂ ಹಠ ಮಾಡೋದಿಲ್ಲ. ಹಾಗೆ ನಾವು ಸಹ ಮಗುವಿನ ರೀತಿ ಏನು ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಧ್ಯಾನ ಸ್ಥಿತಿಲಿ ಒಳಗಡೆ ಧ್ಯಾನವನ್ನ ಮಾಡ್ತಾ ಹೋಗ್ಬೇಕು. ಮುಂದಕ್ಕೆ ಹೇಳ್ತಾರೆ ಧ್ಯಾನ ಅಂದ್ರೆ ಏನು, ಧ್ಯಾನದಲ್ಲಿ ನಾವು ಹೇಗಿರ್ಬೇಕು, ಯಾವ ತರ ಮಾಡ್ಬೇಕು ಅಂತಕ್ಕಂಥದ್ದು. ಹಾಗಾದ್ರೆ ಒಂದು ಬೇಕು ಬೇಕೆಂಬುದನ್ನ ಬಿಡ್ಬೇಕು. ಮೊದಲನೇದಾಗಿ ನಮ್ಗೆ ಏನಿದೆ ಆಸೆ, ಬೇಕು ಎನ್ನೋದು ಎಷ್ಟು ಕೊಟ್ರು ತೃಪ್ತಿ ಇಲ್ಲ, ಅದ್ ಬೇಕು ಅಂತಕ್ಕಂಥದನ್ನ ಬಿಡ್ಬೇಕು. ಇಲ್ಲಿ ಯಾವುದು ಕರ್ಮ? ನಾನು ಅಂತ ಇದೀವಲ್ಲ, ಅದನ್ನೇ ಕರ್ಮ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಿಮ್ಮೆಲ್ಲರ ಸ್ವಪ್ನಗಳು, ಅನುಭವಗಳು ಸುಷುಪ್ತದ ಮನಸ್ಸಿನ ಒಳಗೆ ನಡೀತಾನೆ ಇರ್ತದೆ. ಆದರೂ ಸಹ ನಾವೇನ್ ಮಾಡ್ಬೇಕು? ಮನಸ್ಸನ್ನ ಬೆಳಿಗ್ಗೆ ಎಚ್ಚರ ಮಾಡಿಸುತ್ತದೆ. ಇಂದ್ರಿಯಗಳು ಸುತ್ತಲೂ ಓಡಾಡಿ ಸುಸ್ತಾಗಿ ರಾತ್ರಿ ನಿದ್ದೆಯಲ್ಲಿ ಮನಸ್ಸು ಕುಣಿದರೆ, ಕನಸು ನಿದ್ದೆ ಪ್ರಶಾಂತವಾದ ನಿದ್ದೆ ಆದರೆ ಗೊತ್ತಾಗುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ. ಏನು ಅಂತಂದ್ರೆ, ಮನಸ್ಸು ಬೆಳಗ್ಗೆ ಎಬ್ರಿಸುತ್ತು, ನಮ್ನ ಎಚ್ಚರ ಮಾಡಿಸ್ತು. ಇಂದ್ರಿಯಗಳೆಲ್ಲ ನಮ್ಮ ಸುತ್ತಲೂ ಓಡಾಡಿ ಇಂದ್ರಿಯಗಳ ಜೊತೆ ಸೇರ್ಕೊಂಡು ಪ್ರಪಂಚದಲ್ಲಿ ಓಡಾಡಿ ಸುಸ್ತಾಯ್ತು ರಾತ್ರಿ ಅಷ್ಟೊತ್ತಿಗೆ. ಈಗ ಮನಸ್ಸು ಹೇಳ್ತಾ ಇದೆ ನಿದ್ದೆ ಮಾಡು ಅಂತ ಹೇಳ್ತಾ ಇದೆ. ಈ ನಿದ್ದೆಯಲ್ಲಿ ಏನ್ ಮಾಡ್ತೀವಿ? ಪ್ರಶಾಂತವಾಗಿರೋಣ ಅಂತ ಅನ್ಕೊಂಡ್ರೆ ಅಲ್ಲಿಯೂ ಸಹ ಕನಸು, ಜಾಗೃತ, ಸ್ವಪ್ನದಲ್ಲಿ ಮತ್ತೆ ನಾವು ತಮೋಗುಣಕ್ಕೆ ಹೋಗ್ತೀವಿ, ಪ್ರಪಂಚದ ವಿಷಯದಿಂದ ಹೋಗ್ತಾ ಇರ್ತೀವಿ. ಆದ್ರೆ ಒಳ್ಳೆ ನಿದ್ದೆ ಬಂದಾಗ ಪ್ರಪಂಚದ ಹಿಂದೆ ಓಡುವುದಿಲ್ಲ. ಮನಸ್ಸನ್ನ ಕುಣಿಸುವುದು ಯಾವುದು ನಮಗ್ ಚೆನ್ನಾಗ್ ಗೊತ್ತು? ರಜೋಗುಣ. ಈ ರಜೋಗುಣವನ್ನ ನಾವು ಹತೋಟಿಯಲ್ಲಿ ತಂದು ಸಾತ್ವಿಕ ಗುಣದಲ್ಲಿ, ಸತ್ವ ಗುಣದಲ್ಲಿ ನಾವು ಜೀವನವನ್ನು ನಡೆಸುವಂತೆ ಮಾಡುವುದೇ ಧ್ಯಾನ, ಯೋಗ ಆಗಿರತಕ್ಕಂಥದ್ದು. ಪ್ರಪಂಚದ ಹಿಂದೆ ಸುತ್ತುತ್ತಾ ಇದ್ರೆ ಸುಖ ಸಿಗುತ್ತೆ ಅಂತ, ಕರ್ಮಫಲ ಸಿಗುತ್ತೆ, ಆದ್ರೆ ಆನಂದ ಸಿಗುತ್ತೋ? ಖಂಡಿತ ಇಲ್ಲ. ಅದಕ್ಕೆ ನನಗ್ ಸಿಗ್ಲಿಲ್ಲ ಅಂತ ಅಳ್ತಾ ಇದೀವಲ್ಲ, ಇವತ್ತು ಅಳ್ತಾ ಇದೀವಿ. ಅದ್ ನನಗ್ ದೊರಕ್ಲಿಲ್ಲ, ಈ ಫಲ ಇಲ್ಲ, ಅದ್ ಮಾಡಿದೆ ಅದ್ರಲ್ಲಿ ಫಲ ಸಿಕ್ಲಿಲ್ಲ, ಯಾಕೋ ನಿರಾಸೆ ಆಯ್ತು, ನನ್ ಜೀವನದಲ್ಲಿ ನಾನು ಅನ್ಕೊಂಡಿದ್ ಒಂದು ಪೂರ್ಣವಾಗಿ ದೊರಕಿ ಆನಂದನೆ ಪಟ್ಟಿಲ್ಲ ಅಂತ ಅಳ್ತಾ ಇದೆ. ಸದಾ ಅಳ್ತಾನೆ ಇದೆ ಮನಸ್ಸು. ಈ ಶರೀರದ ಭಾವ ಯಾವುದು? ಇದೇ ಕರ್ಮ. ಸದಾ ಅಳ್ತಾ ಇರ್ತಕ್ಕಂಥದ್ದೇ ಕರ್ಮ. ಆ ಕರ್ಮ ಬಂಧನವನ್ನ ಏನ್ ಮಾಡ್ತಿದೆ? ಮನಸ್ಸಿನ ಒಳಗಡೆ ಕಲ್ಮಶ ಉಂಟು ಮಾಡಿ ಅದರಿಂದ ಸುಖ ಬೇಕೆಂದು ಅಲಿತಾ ಇದೀವಲ್ಲ, ಅದು ಬೇಡ.
ಮನಸ್ಸು ಮೌನವಾಗಬೇಕು. ಆಗ ಮಾಡ್ಬೇಕು ಅಂದ್ರೆ ಕರ್ಮ ಯೋಗವಾಗಬೇಕು. ಇಂದ್ರಿಯ ವಿಷಯಗಳಲ್ಲಿಯೂ ಕರ್ಮಗಳಲ್ಲಿಯೂ ಆಸಕ್ತನಾಗಿರ್ಬಾರ್ದು. ಯಾರಿವೆಲ್ಲವನ್ನ ತ್ಯಜಿಸ್ತಾನೋ ಅವನೇ ಯೋಗ ರೂಢನಾಗತಕ್ಕಂತ ಸಾಧ್ಯತೆ ಆಗ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ ಏನು ಅಂತಂದ್ರೆ, ಕರ್ಮ ಸನ್ಯಾಸವನ್ನ ಮಾಡ್ಬೇಕು. ಉದ್ಧರೇದಾತ್ಮನಾತ್ಮಾನಂ ಆತ್ಮಾನಮವ ಸಾಧಯೇತ್ ಆತ್ಮೇವ ಆತ್ಮನೋ ಬಂಧುವು ಆತ್ಮೇವ ರಿಪುರಾತ್ಮನಃ. ಅಂದ್ರೆ ನಮ್ಮ ಉದ್ಧಾರವನ್ನ ನಾವೇ ಮಾಡ್ಕೋಬೇಕು. ನಮ್ಮ ನಮ್ಮ ಊಟವನ್ನ ನಾವೇ ಮಾಡ್ಬೇಕು. ನಮ್ಮ ಜ್ಞಾನವನ್ನ ನಾವೇ ಪಡ್ಕೋಬೇಕು. ನಮ್ಮ ಭವಿಷ್ಯವನ್ನ ನಾವೇ ರೂಪಿಸ್ಕೊಳ್ಬೇಕು. ನನ್ನ ಮೋಕ್ಷವನ್ನು ನಾನೇ ಪಡೆಯಬೇಕು. ಉದ್ಧರೇದಾತ್ಮನಾತ್ಮಾನಂ, ಆತ್ಮಕ್ಕೆ ಆತ್ಮನೇ ಬಂದು ಆತ್ಮಕ್ಕೆ ಆತ್ಮನೇ ಶತ್ರುವಾಗಿರತಕ್ಕಂಥವನು. ಹಾಗಾದ್ರೆ ಈ ಉದ್ಧಾರ ಮಾಡ್ಕೋಬೇಕು ಅಂತಂದ್ರೆ ಯೋಗಾರೂಢಸ್ಯ ತಸ್ಸೈವ ಆರುರುಕ್ಷೋ, ಮನಸ್ಸಿನ ಪ್ರಶಾಂತತೆಯನ್ನ ಮೊದಲನೇದಾಗಿ ಯಾರು ಪಡ್ಕೊಂತಾನೋ ಅವನೇ ಯೋಗಾರೂಢನಾಗ್ತಾನೆ. ಮಕ್ಕಳಿಗೆ ಉದಾಹರಣೆ ಹೇಳ್ಬೇಕು ಅಂದ್ರೆ ಮಕ್ಳು ಏನ್ ಮಾಡ್ತಾರೆ, ಚಿಕ್ಕ ಶಾಲೆಯಲ್ಲಿ ಹೇಗೆ ಹೆಚ್ಚು ಅವ್ರಿಗೆ ಗೊತ್ತಿರೋದಿಲ್ಲ, ಅವ್ರು ಮಾಡ್ತಾ ಹೋಗ್ತಾರೆ. ಆ ಕರ್ಮಫಲ ಬಂಧನವಾದಾಗ ಯೋಗ ಆಗಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಆ ಮಗುಗೆ ಹೇಗೆ ಏನೂ ಗೊತ್ತಾಗೋದಿಲ್ವೋ, ನಾವಿಷ್ಟು ದೊಡ್ಡವರಾದ್ರೂ ಸಹ ನಾವು ಮಗುವಿನ ಜೊತೆಲಿ ಏನೂ ಗೊತ್ತಿಲ್ಲದ ರೀತಿ ಇದ್ದೀವಿ. ಗೊತ್ತಿದ್ದು ಕಲ್ಮಶಕ್ಕೆ ಸಿಲುಕಿಕೊಂಡು ನಮ್ಮ ಉದ್ಧಾರವನ್ನೇ ನಾವೇ ಮಾಡ್ಕೋಬೇಕು. ನಮ್ಮ ಕರ್ಮವನ್ನ ನಾವೇ ಅನುಭವಿಸ್ಬೇಕು. ನಾವು ಮಾಡಿದ ಅಡಿಗೆ ಊಟವನ್ನ ನಾವೇ ಮಾಡ್ಬೇಕು ಅನ್ನೋದು ನನಗೆ ತಿಳಿದೇ ಇಲ್ಲ. ಇದನ್ನೇ ಧ್ಯಾನ ಯೋಗದಲ್ಲಿ ಮುಖ್ಯವಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ ಹೇಗೆ ಮನಸ್ಸಿನ ಪೂರ್ಣ ಶಾಂತಿಯನ್ನ ಪಡೆತಕ್ಕಂತಾನೆ ಆರುರುಕ್ಷೋರ್ ಮುನಿರ್ಯೋಗಂ ಅಂತ ಹೇಳ್ತಕ್ಕಂಥದ್ದು. ಮೊದಲನೇದು, ಜೀವನದಲ್ಲಿ ಏನೇ ದ್ವಂದ್ವಗಳು ಬಂದ್ರೂ ಸಹ ಬಂದದ್ದೆಲ್ಲ ಬರಲಿ, ಮನಸ್ಸು ಪ್ರಶಾಂತವಾಗಿರಲಿ ಅಂತ ಸ್ವೀಕರಿಸ್ಬೇಕು. ಎರಡನೇದಾಗಿ ನಮ್ಮ ಜೀವನ ಹೇಗಿರ್ಬೇಕು, ಟಿವಿ ಚೋರ್ ಹೇಳಿದರೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರೆಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮನ. ಹಾಗೆ ನಾವು ಸಹ ಸಮನ್ವಯ ಸ್ತೋತ್ರವನ್ನ ನಾವು ಅನುಸರಿಸ್ಬೇಕು. ಮನಸ್ಸು ಅಲಗ್ದಾಗೆಲ್ಲ ನಾಮಸ್ಮರಣೆ ಮಾಡ್ತಾ ಇರ್ಬೇಕು. ಮನಸ್ಸಲತ್ತು ಅಲಗಿದ ತಕ್ಷಣ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಇಲ್ಲ ಓಂ ನಮಃ ಶಿವ ಯಾವುದೋ ಒಂದು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾಗ ಏನಾಗುತ್ತೆ, ನಮ್ಮಲ್ಲಿರತಕ್ಕಂತಹ ನೋವು ಮಾಯವಾಗಿ ಮನಸ್ಸು ಪ್ರಶಾಂತವಾಗುತ್ತದೆ. ಆ ಮನಸ್ಸಿನ ಪೂರ್ಣ ಶಾಂತಿಯನ್ನ ಪಡೆದುಕೊಳ್ಬೇಕು ಅಂತ ಯಾರು ದೃಢ ನಿಶ್ಚಯ ಮಾಡಿ ನಿಂತ್ಕೊಂತಾನೋ ಅವನಿಗೆ ಆರುರುಕ್ಷೋ ಮುನಿರ್ಯೋಗಂ ರೂಢ ಅಂತ ಹೇಳ್ತಕ್ಕಂಥದ್ದು. ನಮ್ಮಲ್ಲಿರ್ತಕ್ಕಂಥ ಆತ್ಮನು ಅಂದರೆ ನಿನ್ನ ಬುದ್ಧಿಯು ಮೂಢವಾಗಿದೆ. ಏನಾಗಿದೆ, ನನ್ನ ಬುದ್ಧಿ ಮೂಢತ್ವದಲ್ಲಿ ಸಿಲುಕೊಂಡ್ಬಿಟ್ಟಿದೆ. ಉದ್ಧರೇದಾತ್ಮನಾತ್ಮನಂ ಅಂದ್ರೇನು, ಇವನ್ನೆಲ್ಲ ನೀನು ಕರ್ಮವನ್ನ ನೀನೇ ಮಾಡ್ಬೇಕು, ನಿನ್ನ ಊಟ ನೀನೇ ಮಾಡ್ಬೇಕು ಅಂದ್ರೆ ಮೊದಲನೇದಾಗಿ ಮನಸ್ಸನ್ನ ಗಟ್ಟಿ ಮಾಡ್ಬೇಕು, ಬುದ್ಧಿಗೆ ಪ್ರಚೋದನೆಯನ್ನ ಕೊಡ್ಬೇಕು, ಅಂತಃಕರಣದಲ್ಲಿ ಸರಿಯಾದ ಜ್ಞಾನವನ್ನ ಸ್ಥಾಪಿಸಿಕೊಳ್ಬೇಕು. ಹೇಳಿದ್ರು ಏನಂತ, ಉದ್ಧರೇದಾತ್ಮನಾತ್ಮನಂ ಅಂತ. ನಮ್ಮ ಉದ್ಧಾರವನ್ನ ನಾವೇ ಮಾಡ್ಕೋಬೇಕು. ಒಂದು ಚಿಕ್ಕ ಒಂದು ದೃಷ್ಟಾಂತವನ್ನ ನೋಡೋಣ. ಒಂದು ಅರಮನೆಯಲ್ಲಿ ರಾಜ ಇದ್ದಾನೆ. ರಾಜನ ಮಗ ಯುವರಾಜ ಇದ್ದಾನೆ. ಯುವರಾಜ ಅಂದ್ರೆ ನಮಗ್ ಗೊತ್ತೇ ಇದೆ. ಆ ಅರಮನೆಯಲ್ಲಿ ಆ ಚಿಕ್ಕ ಮಗುಗೆ ಎಲ್ಲಾ ಸೈನಿಕರು ಒಂದು ಸರ್ವೆಂಟ್ಗಳು ಇದ್ದು ಅವರ ಸೇವೆಯನ್ನ ಮಾಡ್ತಾ ಇರ್ತಾರೆ. ಒಬ್ಬರು ಸ್ನಾನ ಮಾಡಿಸ್ತಾರೆ, ಒಬ್ಬರು ಬಟ್ಟೆ ಹಾಕ್ತಾರೆ, ಒಬ್ಬರು ಶೂಸ್ ಹಾಕ್ತಾರೆ, ಶಾಲೆ ಬ್ಯಾಗ್ ರೆಡಿ ಮಾಡ್ತಾರೆ. ಈಗ ಅವನಿಗೆ ಬೇಕಾದಂತ ಪ್ರತಿಯೊಂದು ವ್ಯವಸ್ಥೆಯನ್ನ ಎಲ್ರು ಮಾಡಿದ್ದಾರೆ. ಹಾಗಾಗಿ ಇದೆಲ್ಲವನ್ನು ಮಾಡಾಗಿದೆ ಯುವರಾಜನ್ಗೆ. ಇವತ್ತು ಬೆಳಗ್ಗೆ ಎದ್ದು ಈಗ ತಿಂಡಿಯನ್ನ ತಟ್ಟೆ ಮುಂದೆ ಇಟ್ಟಿದ್ದಾರೆ. ಅವನು ಸುಮ್ನೆ ಕೈ ಕಟ್ಕೊಂಡು ಕುಳಿತುಕೊಂಡೇ ಇದ್ದಾನೆ. ಆ ತಿಂಡಿಯನ್ನ ಇವರು ಬಾಯಿಗಿಟ್ರು ಅವನು ಸುಮ್ನೆ ಕೂತ್ಕೊಂಡೇ ಇದ್ದಾನೆ. ಯುವರಾಜರೇ ತಿನ್ನಿ ಅಂತ ಹೇಳ್ತಾರೆ. ಅವನು ನಾನ್ ತಿನ್ನಲ್ಲ. ಯುವರಾಜ ತಿನ್ನಬೇಕು, ತಿನ್ನಲೇ ಇದ್ರೆ ಸುಸ್ತಾಗುತ್ತೆ, ಸುಸ್ತಾದ್ರೆ ಶಕ್ತಿ ಬರಲ್ಲ, ಶಕ್ತಿ ಬರಲಿಲ್ಲ ಅಂದ್ರೆ ಯುಕ್ತಿ ಬರಲ್ಲ, ಯುಕ್ತಿ ಬರಲಿಲ್ಲ ಅಂದ್ರೆ ಓದಕ್ಕಾಗಲ್ಲ, ಮುಂದೆ ನೀವು ರಾಜ ಆಗ್ಬೇಕಲ್ವಾ, ಎಲ್ಲ ತಿನ್ಬೇಕು ಅಂತ ಹೇಳ್ತಾರೆ. ಇಲ್ಲ ನಾನ್ ತಿನ್ನಲ್ಲ. ಇಲ್ಲ ಯುವರಾಜ, ನೀನ್ ಹೇಳೋ ಹಾಗಿಲ್ಲ, ನೀನ್ ತಿನ್ನಲೇಬೇಕು ಅಂತ ಹೇಳ್ತಾರೆ. ಅವಾಗ ಯುವರಾಜ ಹೇಳ್ತಾರೆ, ನಾನ್ ಯಾಕೆ ತಿನ್ಬೇಕು ಹೇಳಿ, ಯಾಕೆ ತಿನ್ಬೇಕು ಹೇಳಿ. ಅಯ್ಯೋ, ನೀನ್ ಹೊಟ್ಟೆ ತುಂಬಕ್ಕೋಸ್ಕರ ತಿನ್ಬೇಕು. ಅಲ್ಲ, ನನಗ್ ಸ್ನಾನ ಮಾಡಿಸ್ತವ್ರು ನೀವು, ಬಟ್ಟೆ ಹಾಕ್ತವ್ರು ನೀವು, ಸಾಕ್ಸ್ ಹಾಕ್ತವ್ರು ನೀವು, ಶೂಸ್ ಹಾಕ್ತವ್ರು ನೀವು, ಸ್ಕೂಲ್ ಬ್ಯಾಗ್ ರೆಡಿ ಮಾಡ್ರೆ ಎಲ್ಲ ಕೆಲಸವನ್ನ ನೀವೇ ಮಾಡಿದ್ಮೇಲೆ ಈ ತಿನ್ನ ಕೆಲಸವನ್ನ ನಾನ್ ಯಾಕೆ ಮಾಡ್ಬೇಕು, ನೀವೇ ಮಾಡಿ, ನಾನ್ ಮಾಡಲ್ಲ ಅಂತ ಹೇಳ್ತ ಮಗು. ಅವಾಗ ಅವ್ರು ಹೇಳ್ತಾರೆ, ಯುವರಾಜ, ಇಲ್ಲಿಯವರೆಗೂ ನಾವೆಲ್ಲಾ ಸೇವೆಯನ್ನ ಮಾಡ್ಬೋದು, ಆದ್ರೆ ಬಾಯಿಗೆ ಇಟ್ಟ ಆಹಾರವನ್ನ ಅಗೆದು ತಿನ್ನುವ ಕೆಲಸವನ್ನ ನೀವೇ ಮಾಡ್ಬೇಕು.
ಯಾರು ಮಾಡೋದಕ್ಕನೆಂದಿಗೂ ಸಾಧ್ಯವಿಲ್ಲ. ಕೋಟಿ ರೂಪಾಯಿ ಕೊಡ್ತೀವಿ ಅಂದ್ರೆ ಯಾರು ಮಾಡಕ್ಕಾಗಲ್ಲ. ಈ ಕೆಲಸವನ್ನ ಮಾತ್ರ ಆಯಾ ವ್ಯಕ್ತಿಯೇ ಮಾಡಬೇಕು. ಇಲ್ಲಿ ಚೆನ್ನಾಗಿ ಮುಖ್ಯ ಗಮನಿಸ್ಕೋಬೇಕು. ಏನು, ಇಲ್ಲಿವರೆಗೂ ಎಲ್ರು ಎಲ್ಲ ಹೇಳ್ತಾರೆ, ಮಾಡ್ತಾರೆ. ಆ ಆಹಾರವನ್ನ ಬಾಯಿಗೂ ಇಟ್ಟಾಯ್ತು, ಅದನ್ನ ಅಗಿದು ನುಂಗಬೇಕಾದ ಕೆಲಸವನ್ನ ನಾನೇ ಮಾಡ್ಬೇಕು. ಇದನ್ನೇ ಉದ್ಧರೇದಾತ್ಮನಾತ್ಮಾನಮಾತ್ಮಾನಮವಸಾದಯತ್ ಅಂತ ಹೇಳಿರ್ತಕ್ಕಂಥದ್ದು. ಅಲ್ಲಿಗೇನು, ನಮ್ಮ ಉದ್ಧಾರವನ್ನ ನಾವೇ ಮಾಡ್ಕೋಬೇಕು ಅಂತಕ್ಕಂಥದ್ದು.